ಥರ್ಡ್ ಹೆಡಿಂಗ್ ಫಸ್ಟ್ ಕ್ವಶನ್. ಓಕೆ, ಈಗ ಇಲ್ಲಿ 2 ಈಕ್ವೇಶನ್ ಕೊಟ್ಟಿದ್ದಾನೆ. ಓಕೆ, ಇವು 2 ಈಕ್ವೇಶನ್ 2 ಲೈನ್ದು. ಓಕೆ, ಅವು 2 ಲೈನು ಕನ್ಸಿಸ್ಟೆಂಟ್ ಇದೆನಾ ಇಲ್ಲ ಇನ್ಕನ್ಸಿಸ್ಟೆಂಟ್ ಇದೆನಾ ಅಂತ ಹೇಳು ಅಂತ ಹೇಳ್ತಾರೆ. ಓಕೆ, ಅದು ಯಾವ ಥರ ಮಾಡ್ಬೇಕು ನೋಡ್ರಲ್ಲಿ. ಓಕೆ, ಫಸ್ಟ್ 2 ಈಕ್ವೇಶನ್ ಬರ್ದ್ಬಿಡೋಣ. ಈಕ್ವೇಶನ್ ಏನು? 3x + 2y = 5 ಇದೊಂದು ಈಕ್ವೇಶನ್ನು. ಓಕೆ, ಇನ್ನೊಂದು ಈಕ್ವೇಶನ್ ಏನು? 2x - 3y = 7. ಓಕೆನಾ? ಸೊ 2 ಈಕ್ವೇಶನ್ ಕೊಟ್ಟಿದ್ದಾರೆ. ಓಕೆ, ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಬರ್ದ್ಬಿಡೋಣ, ಅಂದರೆ ಎಲ್ಲವೂ ಲೆಫ್ಟ್ ಸೈಡ್ ತೊಗೊಂಡ್ಬಿಡೋಣ. ಸೊ 3x + 2y + 5 ಈ ಕಡೆ ಬಂದರೆ -5 ಆಯಿತು. ಓಕೆ, ಈಗ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. ಇದು ಕೂಡ ನೀವು ನೋಡಿದ್ರೆ ಎಲ್ಲವೂ ಲೆಫ್ಟ್ ಸೈಡ್ ತೊಗೊಂಡ್ಬರೋಣ. +7 ಈ ಕಡೆ ಬಂದರೆ -7 ಆಯಿತು. ಓಕೆ, ಈಗ ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನು? 2 ವೇರಿಯಬಲ್ ಸ್ಟ್ಯಾಂಡರ್ಡ್ ಫಾರ್ಮು ax + by + c = 0. ಓಕೆ, ಇಲ್ಲಿ ಕೂಡ ಸ್ಟ್ಯಾಂಡರ್ಡ್ ಫಾರ್ಮ್ ax + by + c = 0. ಈಗ ನಾವೇನು ಬರಿತೀವಿ? ಇಲ್ಲಿ a1 b1 c1 ಅಂತ ಬರ್ತೀವಿ. ಇಲ್ಲಿ a2 b2 c2 ಅಂತ ಬರ್ತೀವಿ. ಯಾಕಂದ್ರೆ 2 ಈಕ್ವೇಶನ್ ಇರೋದ್ರಿಂದ ಸೊ ನಾನೇನೋ ಒಂದಕ್ಕೆ a1 b1 c1 ಅಂತ ಬರ್ತೀನಿ, ಅನ್ನೋದಕ್ಕೆ a2 b2 c2 ಅಂತ ಬರ್ತೀನಿ. ಈಗ a1 ವ್ಯಾಲ್ಯೂ ಎಷ್ಟಾಯ್ತು ನೋಡಲಿ. a1 ವ್ಯಾಲ್ಯೂ ಎಷ್ಟಿದೆ? 3. b1 ವ್ಯಾಲ್ಯೂ ಎಷ್ಟಿದೆ? 2. c1 ವ್ಯಾಲ್ಯೂ ಏನಿದೆ? ಇಲ್ಲಿ ಪ್ಲಸ್ ಇದೆ, ಇಲ್ಲ ಮೈನಸ್ ಇದೆ, ಅಂದರೆ -5 ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ a2 ವ್ಯಾಲ್ಯೂ ಏನಾಗುತ್ತೆ ನೋಡಲಿ. a2 ವ್ಯಾಲ್ಯೂ 2. b2 ವ್ಯಾಲ್ಯೂ ನೋಡ್ರಿ, ಪ್ಲಸ್ ಇದೆ, ಇಲ್ಲ ಮೈನಸ್ ಇದೆ, ಅಂದರೆ -3. c2 ನೋಡ್ಬಿಟ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದರೆ ಮೈನಸ್ ಹಾಕಿ c2 ವ್ಯಾಲ್ಯೂ ಏನು? 7. ಓಕೆನಾ? ಇವಾಗ ನಾವು ಏನೇನು ಫೈಂಡ್ ಔಟ್ ಮಾಡ್ಬೇಕಂದ್ರೆ a1/a2 ಕಂಡಿಡ್ಬೇಕು. ಫಸ್ಟ್ a1/a2 ಏನು? 3/2. ನೆಕ್ಸ್ಟು b1/b2 ಕಂಡಿಡ್ಬೇಕು. 2/-3 ಇದೆ. ಓಕೆ, ನೆಕ್ಸ್ಟ್ c1/c2 ಕಂಡಿಡೀರಿ. ಏನಾಗುತ್ತೆ? -5/-7 ಮೈನಸ್ ಕ್ಯಾನ್ಸಲ್ ಆಗಿ 5/7 ಆಯ್ತು. ಓಕೆ, ಇಲ್ಲಿ ನೀವು ನೋಡಿದ್ರೆ 3 ಈಕ್ವಲ್ ಇಲ್ಲ. ಆಮೇಲೆ ನಮಗೇನಂದ್ರೆ ಇವರಿಬ್ಬರು ಈಕ್ವಲ್ ಇಲ್ಲ ಅಂದ್ರೆ ಏನು ಬರಿಬೋದು? ನಾನೇನು ಬರಿಬೋದು? ಸಿನ್ಸ್ a1/a2 ನಾಟ್ ಈಕ್ವಲ್ ಟು b1/b2 ಇದ್ರೇನೆ ನಾನೇನು ಬರಿಬೋದು? ಲೈನ್ಸ್ ಆರ್ ಏನು ಬರಿಬೋದು? ಇಂಟರ್ಸೆಕ್ಟಿಂಗ್ ಅಂತ ಬರಿಬೋದು. ಓಕೆ, ಈಗ ನಿಮಗೆ ಇಂಟರ್ಸೆಕ್ಟಿಂಗ್ ಅಂದ್ರೆ ಏನು? 2 ಲೈನ್ ಈ ತರ ಇಂಟರ್ಸೆಕ್ಟ್ ಆಗ್ತಿದೆ ಅಂದ್ರೆ ಎಷ್ಟು ಸೊಲ್ಯೂಷನ್ ಬರುತ್ತೆ? ಇಂಟರ್ಸೆಕ್ಟ್ ಆದಾಗ ಒಂದೇ ಸೊಲ್ಯೂಷನ್ ಬರುತ್ತೆ. ಸೊ ಅಂಡ್ ಆಸ್ ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ನು. ಓಕೆ, ನಮಗೇನು ಗೊತ್ತು? ಸೊಲ್ಯೂಷನ್ ಬರ್ತಿದೆ ಅಂತಂದ್ರೆ ಅದನ್ನ ನಾವು ಏನಂತ ಕರಿತೀವಿ? ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಓಕೆನಾ? ಅವ್ನು ಕೇಳಿರೋದು ಬರೀ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಮಾತ್ರ ಕೇಳಿದಾನೆ. ಬಟ್ ನಾನು ನಿಮಗೆ ಆ ಲೈನ್ ಇಂಟರ್ಸೆಕ್ಟಿಂಗು ಮತ್ತೆ ಎಷ್ಟು ಸೊಲ್ಯೂಷನ್ ಬರ್ತಾವ ಅಂತ ಕೂಡ ಹೇಳಿದ್ದೀನಿ. ಯಾಕಂದ್ರೆ ನೀವು ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಲೈಕ್ ನಿಮಗೆ ಈಸಿ ಆಗುತ್ತೆ. 3 ಒಂದೇ ಪ್ರಾಬ್ಲಮ್ ಅಲ್ಲಿ ಕಲ್ತಂಗಿರುತ್ತಂತ ಈ ತರ ಮಾಡಿದ್ದೀನಿ.